ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ನು ಕೂಡ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗ್ಬೋದು. ಸೊ ವಚ್ಚುಗೆ ಇವತ್ತು ಅಥ್ಲೆಟಿಕ್ಸ್ ಇದೆ. ಈಗ ಹಾಲಿಡೇ ಕೊಟ್ಟಿದ್ದಾರೆ ನಿನ್ನೆಯಿಂದ. ನಿನ್ನೆ ಲಾಸ್ಟ್ ಎಕ್ಸಾಮು, ರಜಾ ಕೊಟ್ಟಿದ್ದಾರೆ. ಬಟ್ ಅಥ್ಲೆಟಿಕ್ಸ್ ಇದೆ. ಸೊ ಅದಕ್ಕೆ 5:45 ಬಿಡ್ಬೇಕು. ಸೊ ಡ್ರಾಪ್ ಮಾಡ್ಬಿಟ್ಟು ಬರ್ತಾ ಸ್ವಲ್ಪ ಪನ್ನೀರು, ವಚ್ಚು ಬರೋಷ್ಟ್ರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇರ್ಬೇಕು. ಪಾಪ ಅವಳಿಗೆ ತುಂಬಾ ವಾರ್ಮ್ ಅಪ್, ವರ್ಕೌಟ್ ಮಾಡಿ, ಆಮೇಲೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಮೇನ್ಲಿ ತುಂಬಾನೇ ಹೊಟ್ಟೆ ಆಗ್ತಿರುತ್ತೆ. ಸೊ ಅದಕ್ಕೆ ಪನ್ನೀರ್ ತಗೊಬಂದೆ. ವಚ್ಚು ಫೇವರೇಟ್ ಪನ್ನೀರ್ ಮಶ್ರೂಮ್ ಅವೆಲ್ಲ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸೊ ಇದು ಪ್ರೋಟೀನ್ ಕೂಡ ಇರುತ್ತಲ್ಲ, ಸೊ ಅದಕ್ಕೆ ಪನ್ನೀರ್ ತಗೊಂಡ್ ಬಂದೆ. ಇದು ಹಾಫ್ ಕೆಜಿಗೆ 200 rupees ನಂದಿನಿ ಪನ್ನೀರು. ಸ್ವಲ್ಪ ಮೊಸರು, ಸ್ವಲ್ಪ ಅರ್ಧ ಲೀಟರ್ ಹಾಲು ಎಲ್ಲಾನು ತಗೊಂಡ್ ಬಂದಿದ್ವಿ. ಸೊ ಇನ್ನೇ ತಂದಿರುವಂತ ಗ್ರೋಸರೀಸ್ ಇದೆ. ಸೊ ಅದನ್ನೆಲ್ಲಾನು ಕೂಡ ಎತ್ತಿಡ್ಬೇಕು. ಸೊ ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ಚಪಾತಿ ಇಲ್ಲ ಗೀ ರೈಸು, ಪನ್ನೀರ್ ಮಸಾಲ ಮಾಡ್ಬಿಟ್ಟು ವಚ್ಚುಗೆ ಬರೋಷ್ಟ್ರಲ್ಲಿ 8 ಒಳಗಡೆ ಬರ್ತಾಳೆ. ಸೊ ಅಷ್ಟ್ರಲ್ಲೆಲ್ಲ ಫಿನಿಶ್ ಮಾಡ್ಬೇಕು. ಫಸ್ಟ್ ಇವಾಗ ಗುರುವಾರ ಅಲ್ವಾ, ನಾನೇನ್ ತಿನ್ನಂಗಿಲ್ಲ. ಸ್ವಲ್ಪ ಕಾಫಿ ಕುಡಿಯೋಣ. ಕಾಫಿ ಕುಡಿದು ಬಿಟ್ಟು ಸ್ವಲ್ಪ ಫಸ್ಟ್ ಆಫ್ ಆಲ್ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ವಚ್ಚುಗೆ ಊಟಕ್ಕೆ ಹೋಗಕ್ಕಿಂತ ಮುಂಚೆ, ಸೊ ಅಥ್ಲೆಟಿಕ್ಸ್ ಹೋಗೋಕ್ಕಿಂತ ಮುಂಚೆ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ನ ಮಾಡ್ಕೊಡ್ತೀನಿ. ಸೊ ಇಷ್ಟನ್ನ ಮಿಕ್ಸ್ ಹೋಗಿದ್ದಾಳೆ. ಸೊ ಕುಡಿಯೋದಕ್ಕೂ ಟೈಮ್ ಇರ್ಲಿಲ್ಲ ಅವಳಿಗೆ. ಸೊ ಅದಕ್ಕೆ ಫಸ್ಟ್ ಕ್ಯಾರೆಟ್ ಜ್ಯೂಸ್ ಕೊಟ್ಟಿದ್ದೀನಿ. ಈಗ ಬಂದ್ಮೇಲೆ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಬೇಕು. ಕಿಚನ್ ಕ್ಲೀನ್ ಮಾಡಿಲ್ಲ ಅಂದ್ರೆ ಮೆಸ್ಸಿನೆಸ್ಗೆ ನಾವು ವ್ಲಾಗ್ ಶೂಟ್ ಮಾಡಕ್ಕೆ ಆಗಲ್ಲ. ನೋಡ್ಬೋದು ನೋಡಿ, ಈ ಕಡೆ ಎಲ್ಲ ಎಷ್ಟು ಮೆಸ್ಸಿ ಆಗಿದೆ. ಕೆಲವೊಂದ್ ಸತಿ ಆಗತ್ತೆ, ಏನು ಮಾಡಕ್ ಆಗಲ್ಲ. ಈಗ ರಜಾ ಅಲ್ವಾ, ರಜಾ ಇದ್ರೆ ನಮ್ಗೆ ರಜಾ ತರ ಅನ್ಸಲ್ಲ. ಯಾಕೆಂದ್ರೆ ವಚ್ಚು ಮಾರ್ನಿಂಗ್ ಎದ್ದು ಹೋಗೋದ್ರಿಂದ. ಇಲ್ಲ ಅಂತಂದ್ರೆ ಒಂದ್ 8 o'clock 9 ವರ್ಗು ಮಲ್ಕೊಂತಿದ್ವಿ. ಸೊ ಓಕೆ, ಪನ್ನೀರ್ ಮಸಾಲ ಮಾಡ್ತೀನಿ, ಚಪಾತಿ, ಸ್ವಲ್ಪ ಗೀ ರೈಸ್ ಈಸಿ ಎಲ್ಲ ಮಾಡ್ಬಿಡ್ತೀನಿ. ಸ್ವಲ್ಪ ಹೊಟ್ಟೆ ತುಂಬಾ ತಿನ್ಬಿಡ್ತಾಳೆ. ಆಮೇಲೆ ಮಧ್ಯಾಹ್ನ ಬೇರೆ ಸ್ಕಿಪ್ ಮಾಡ್ತಾಳೆ. ಆಮೇಲೆ ನೈಟ್ ಬೇಗ ಊಟ ಮಾಡ್ತಾಳೆ. ಸೊ ಅದರಿಂದ ಏನೋ ಸ್ನಾಕ್ಸ್ ತರ ತಗೊಂತಾಳೆ. ಸೊ ಓಕೆ ಗೈಸ್, ಬನ್ನಿ ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ. ನಿಮ್ಗೂ ಕೂಡ ಇಷ್ಟ ಆಗ್ಬೋದು. ಸೊ ಫಸ್ಟ್ ಇವಾಗ ಡೈಲಿ ಸ್ನಾನ ಮಾಡ್ತೀನಲ್ಲ ತಲೆಗೆ, ಒಂಥರ ಕಣ್ಣೆಲ್ಲ ಉರಿ ತರ ಅನ್ನೋ ಫೀಲ್ ಆಗ್ತಿತ್ತು. ಇವತ್ ಬೇರೆ 5:30 ಒಳಗಡೆ ಎದ್ಬಿಡ್ತೀವಿ. 5:40 ಆಗ್ಬಿಟ್ಟಿತ್ತು. ವಚ್ಚುಗೆ 5:50ಗೆಲ್ಲ ಅಲ್ಲಿರ್ಬೇಕು. ಸೊ ಇನ್ನೇನ್ ಪರವಾಗಿಲ್ಲ ಅಂದ್ಬಿಟ್ಟು 6 o'clock ಡ್ರಾಪ್ ಮಾಡ್ಬಿಟ್ಟು ಬಂದೆ. ಸೊ ಬಂದಾದ್ಮೇಲೆ ಅದೇ ಹಾಗೆ ತಗೊಂಡ್ಬಂದಲ್ಲ, ಕಾಫಿ ಕುಡಿಯೋಕ್ಕಿಂತ ಮುಂಚೆನೆ ಸ್ವಲ್ಪ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಣ ಅನ್ಬಿಟ್ಟು ಚೆನ್ನಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಂಡು ಮಸಾಜ್ ಕೂಡ ಮಾಡ್ಕೊಳ್ತಾ ಇದೀನಿ. ಸೊ ಹೆಣ್ಮಕ್ಳಿಗೆ ಎಷ್ಟು ಇದಿರುತ್ತಲ್ವಾ, ಜವಾಬ್ದಾರಿ ಇರುತ್ತೆ. ಅದರಿಂದಾನೇ ಹೆಣ್ಣಿಗೆ ತಾಳ್ಮೆ ಎಲ್ಲಾನು ಕೂಡ ಇರ್ಬೇಕು ಅಂತಾನೆ ದೇವ್ರು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ನಾನೇನ್ ಅನ್ಕೊಂಡೆ ಅಂದ್ರೆ, ರಜದಲ್ಲಿ ತುಂಬಾ ಸತಿ ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಅನ್ನೋದನ್ನು ಕೂಡ ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ, ವಚ್ಚು ಒಂದು 11-12 ವರೆಗೂ ಕೂಡ ಮಲ್ಕೊಂತಾ ಇದ್ಲು. ಬಟ್ ಅವಳಿಗೆ ಅಂತ ಒಂದು ಇಂಟ್ರೆಸ್ಟ್ ಬಂದಿದೆ ಇವಾಗ. ಸೊ ರಜಾ ಇದ್ರು ಪರವಾಗಿಲ್ಲ ಮಮ್ಮಿ, ನಾನು ಹೋಗ್ಲೇಬೇಕು ಅಂತ ಅನ್ಬಿಟ್ಟು. ಅಂದ್ರೆ 7th ಅವ್ರಿಗೆ ಕಾಂಪಿಟೇಷನ್ ಇದೆ. ಸೊ ಅದರಿಂದ ರಜಾ 5th ವರೆಗೂ ಕೊಟ್ಟಿದ್ದಾರೆ, 10 days. ಸೊ ಹೋಗ್ತೀನಿ ಅಂತ ಅಂದಾಗ ನಾನು ಸೋಂಬೇರಿತನ ಮಾಡಿದ್ರೆ ಅವಳಿಗೂ ಒಂದ್ ಸ್ವಲ್ಪ ಏನೋ ಒಂದು ಉತ್ಸಾಹ ಕಮ್ಮಿ ಆಗ್ತಾ ಇರುತ್ತೆ. ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ ಮನೆಯಲ್ಲಿ, ಅಷ್ಟೇ ಆಕ್ಟಿವ್ ಆಗಿ ಅವರು ಕೂಡ ಇರ್ತಾರೆ. ಸೊ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಏನು ಅಂತಂದ್ರೆ, ನಾನು ಟಿವಿ ನೋಡ್ಬೇಕಾದ್ರೆ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದಾಗ ಬಟ್ಟೆನ ತಗೊಂಡ್ಬಂದು ನಾನು ಹಾಲಲ್ಲಿ ಹಾಕೊಂಡು ಮಡ್ಚೋದು ಎಲ್ಲ ಅಬ್ಸರ್ವ್ ಮಾಡಿದ್ದಾಳೆ. ಅವಳು ವಾರ್ಡ್ರೋಬ್ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ ಸೇಮ್ ಅದನ್ನೇ ಮಾಡ್ತಾಳೆ. ಸೊ ನಾವ್ ಏನ್ ಮಾಡ್ತಾ ಇರ್ತೀವಿ, ನಮ್ಮನ್ನ ಮಕ್ಕಳು ನೋಡಿಲ್ಲ ಅಂತ ನಾವ್ ಅನ್ಕೋಬಹುದು, ಖಂಡಿತ ಅವ್ರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ನಾನು ಇದನ್ನ 101% ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಮಗಳಲ್ಲಿ. ಪ್ರತಿಯೊಬ್ಬ ಮಕ್ಳು ಅಷ್ಟೇ, ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅದನ್ನ ನೀವು ನೋಡಿಲ್ಲ, ಏನ್ ಬಿಡೋ ಮಕ್ಳು, ಅವ್ರಿಗೆ ಗೊತ್ತಾಗಲ್ಲ ಅನ್ನೋದು ತುಂಬಾ ಜನ ಆ ತರ ಫೀಲ್ ಮಾಡ್ತಿರ್ತಾರೆ. ಬಟ್ ಅದಲ್ಲ. ಸೊ ನಾವೇನ್ ಮಾಡ್ತಾ ಇರ್ತೀವಿ, ನಾವ್ ಎಷ್ಟೊತ್ತಿಗೆ ಎದ್ದೊಳ್ತೀವಿ, ಯಾವ ತರ ಬಟ್ಟೆ ಹಾಕ್ತಿವಿ, ಯಾವ ತರ ಮಾತಾಡ್ತೀವಿ ಅನ್ನೋದು ಮನೆಯಲ್ಲಿದ್ದಾಗ ತುಂಬಾನೇ ಮುಖ್ಯ ಅನ್ನೋದು ನನ್ನ ಭಾವನೆ, ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ ಆಗಿ ವರ್ಡ್ಸ್ ಮೇಲೆ ಆಗಿರ್ಬೋದು, ಅಂದ್ರೆ ನಾವು ಮಾತಾಡೋ ಮಾತಿನ ಮೇಲೆ ಆಗಿರ್ಬೋದು, ಎಲ್ಲಾದ್ರ ಮೇಲೂ ಒಂದು ಕಿವಿ ಇದ್ದೇ ಇರುತ್ತೆ ಮಕ್ಕಳಿಗೆ. ಅದರಿಂದ ಎಲ್ಲಾನು ಕೂಡ ಒಳ್ಳೆ ರೀತಿಯಲ್ಲೇ ಮಾಡ್ಬೇಕು ಅನ್ನೋದು ನನ್ನ ಒಪಿನಿಯನು. ನಾನಿವಾಗ 10 ಗಂಟೆವರೆಗೂ ಮಲ್ಕೊಬೋದು ಬಿಟ್ಬಿಟ್ಟು ಬಂದು. ಬಟ್ ಇಲ್ಲ, ಅವಳು ನಮ್ಮಮ್ಮ ಏನೋ ಒಂದು ಮಾಡಿರ್ತಾರೆ ಅನ್ನೋದು ಅವ್ರ ಫೀಲ್ ಬರುತ್ತೆ. ಇವಾಗ ನಾವೇನೋ ಮಾಡ್ತಾ ಇದೀವಿ, ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ, ಸೊ ನಮ್ಮ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನಾನು ಫೀಲ್ ಮಾಡ್ಕೊಂಡು ಮಾಡ್ತೀನಿ. ನನ್ನ ಒಪಿನಿಯನ್ ಮಾತ್ರ ಇದು, ಫೈನಲಿ ಹೇಳ್ತಾ ಇದ್ದೀನಿ. ಸೊ ನಂಗೆ ತುಂಬಾನೇ ಇಷ್ಟ. ನಾವ್ ಹೆಂಗ್ ಬೆಳೆಸ್ತೀವಿ ಅನ್ನೋದು ಅವ್ರು ಬೆಳಿತಾರೆ ಅನ್ನೋದು ನಿಜ ಅಂತ ಅನ್ಸುತ್ತೆ. ಸೊ ಇನ್ನೇನು ಹೋಗ್ತೀನಿ ಅಂತಂದ್ಮೇಲೆ ನನ್ನ ನಿದ್ದೆನ ಇನ್ನೇನು
ಅದನ್ನ ಅಷ್ಟೊಂದು ಏನ್ ಆರಾಮಾಗಿ ನಾನು ಆಮೇಲೆ ವಚ್ಚು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕೂಡ ಅಷ್ಟೇ ನಾನು ಆರಾಮಾಗಿ ಇರ್ತೀನಿ. ನನಗೇನು ಇಷ್ಟು ಯಾಕೆ ಪಾತ್ರೆ ತೊಳೆದಿಲ್ಲ, ಯಾಕೆ ಬಟ್ಟೆ ಒಗ್ದಿಲ್ಲ ಅನ್ನೋ ಒಂದು ನಮ್ಮ ಯಜಮಾನ್ರು ಆ ಥರ ಏನು ಫೀಲು ಮಾಡಿಸಲ್ಲ. ಅದರಿಂದ ನಾನು ತುಂಬಾನೇ ಖುಷಿಯಾಗಿರ್ತೀನಿ. ಇರ್ಲಿ ಬಿಡು ಪಾತ್ರೆ ತಾನೇ ಅಂತ. ಅವಾಗಲೇ ನೀವು ನೋಡಿರ್ತೀರ ಎಷ್ಟು ಮೆಸ್ಸಿ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ಓಕೆ, ಹೆಣ್ಮಕ್ಳು ಲೈಫ್ ಒಂಥರ 10 ಪಾಯಿಂಟ್ ತಗೋಬೇಕು ಅಂತಂದ್ರೆ ನಾವೇ ಕಾರಣ ಆಗಿರ್ತೀವಿ. ಫಸ್ಟ್ ಆಫ್ ಆಲ್ ತಾಯಿ ಹೆಂಗ್ ನಡ್ಕೊಂತಾಳೆ ಅದ್ರ ಮೇಲೆನೆ ಹೆಣ್ಮಕ್ಳು ಜೀವನ ನಡೆದಿರುತ್ತೆ. ಇನ್ನು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಾನು ಜೀವನ ಮಾಡ್ತಾ ಇದೀನಿ. ನನ್ನನ್ನ ನೋಡಿ ನನ್ನ ಮಗಳು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಲಿ ಅನ್ನೋದನ್ನ ನಾನು ಕೂಡ ಫೀಲ್ ಮಾಡ್ತೀನಿ. ಓಕೆ, ಸೊ ನಾನು ಓಕೆ ಇಲ್ಲಿಗೆ ಮುಗಿಸ್ತಾ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಪನ್ನೀರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ಪನ್ನೀರ್ ತುಂಬಾನೇ ಚೆನ್ನಾಗಿದೆ, ಫ್ರೆಶ್ ಆಗಿ ಬಂದಿತ್ತು, ಅದನ್ನ ತಗೊಂಡ್ ಬಂದಿದ್ದೆ. ಅದರಿಂದ ತಗೊಂಡ್ ಬಂದೆ 1/2 kg ಅಷ್ಟು. ಪನ್ನೀರ್ ಅಂದ್ರೆ ತುಂಬಾನೇ ಇಷ್ಟ. ನಾವು ಕೂಡ ಉಪ್ಪು ಖಾರ ಎಲ್ಲ ಗರಂ ಮಸಾಲ ಹಾಕಿ ಸಾಟೆ ಮಾಡ್ಕೊಂಡು ಕೂಡ ತಿಂತೀನಿ, ತುಂಬಾನೇ ಇಷ್ಟ ಆಗುತ್ತೆ. ನಾನು 2-3 ತರ ಮಾಡ್ತೀನಿ ಪನ್ನೀರ್ನ. ಬಟ್ ಇವತ್ತು ನಾನು ಸಿಂಪಲ್ ಅಂದ್ರೆ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಗೋಡಂಬಿ ಅವನ್ನೆಲ್ಲ ಸೇರಿಸ್ತೇನೆ. ಇನ್ನೊಂದು ಟಿಪ್ಪು, ಪನ್ನೀರ್ನ ಫ್ರೈ ಮಾಡ್ಬೇಕಾದ್ರೆ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾನೇ ಅಂಟ್ಕೊಳ್ದಂಗೆ ನೀಟಾಗಿ ಫ್ರೈ ಆಗುತ್ತೆ. ಒಂದ್ಸತಿ ನೀವು ಡಿಫ್ರೆನ್ಸ್ ನೋಡ್ಬೋದು. ನಾರ್ಮಲ್ ಪ್ಯಾನ್ ಅಲ್ಲೆಲ್ಲ ಮಾಡಿದ್ರೆ ಅಷ್ಟೊಂದು ಸ್ಟಿಕ್ ಆಗ್ತಾ ಇರುತ್ತೆ. ಈ ತರ ಪ್ಯಾನಲ್ ಮಾಡಿದ್ರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಅದೇ ರೀತಿ ಅಷ್ಟೊಂದು ಅಂಟ್ಕೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ತೋರಿಸೋದು ಸಿಂಪಲ್ ಮೆಥಡು. ಬಿಸಿ ವೈಟ್ ರೈಸ್ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಡೆಫಿನೆಟ್ ಆಗಿ ಒಂದ್ಸತಿ ಟ್ರೈ ಮಾಡಿ. ಇಷ್ಟು ಸಿಂಪಲ್ ಆಗಿ ಮಾಡುವಂತ ಅಡಿಗೆನ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ನಾನು ಅಡುಗೆ ಮಾಡ್ತೀನಿ. ನನಗಿನ್ನ ಟೈಮ್ ಇದೆ ಅಂತಂದಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸೊ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆನೆ ಆಯಿಲ್ ಅಲ್ಲೇ ಇತ್ತು. ಸೊ ಅದೇ ಆಯಿಲ್ಗೆ ಸಾಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನನ್ಗೆ ಶಾಜೀರಾ ತುಂಬಾ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ಶಾಜೀರಾ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಶಾಜೀರಾ ಇಲ್ಲ ಅಂತಂದ್ರೆ ನೀವು ಕಲ್ಲುವನ್ನು ಕೂಡ ಸೇರಿಸ್ಕೊಳ್ಬಹುದು. ಈ ಟೈಮಲ್ಲಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಪನ್ನೀರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು. ಇದು ನಾನು ಅವಾಗಲೇ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಮತ್ತೆ ಟೊಮೊಟೊ ಪೇಸ್ಟು. ಇದರಿಂದನೇ ಒಂಥರ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ. ಗ್ರೇವಿ ತುಂಬಾ ಚೆನ್ನಾಗಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಬಟ್ ಇದ್ರಲ್ಲಿ ಏನು ಅಂತಂದ್ರೆ ಆನಿಯನ್ ಮತ್ತೆ ಟೊಮೊಟೊನ ಪೇಸ್ಟ್ ನಾವೇನು ಸೇರಿಸಿದ್ಮೇಲೆ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲ ಹಸಿಯಾಗಿ ನೀವು ಇಟ್ಕೊಂಡಿದ್ದೀರಾ, ಬೇರೆ ಎಲ್ಲ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಟೇಸ್ಟ್ ಎಲ್ಲ ಫುಲ್ ಕೆಟ್ಟೋಗುತ್ತೆ. ಇದು ಒಂದೇ ಒಂದು ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅರಿಶಿನ ಹಾಕಿದ್ನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 1.5 ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಇದೆಲ್ಲ ಹಸಿ ಸ್ಮೆಲ್ ಚೆನ್ನಾಗಿ ಹೋಗ್ಬೇಕು. ಮೇಲೆ ಆಯಿಲ್ ತೇಲ್ ಬರಬೇಕು. ಒಂದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು, ಹೈ ಫ್ಲೇಮ್ಗೆ ಇಡಬೇಡಿ, ಅಷ್ಟು ಚೆನ್ನಾಗಿ ಫ್ರೈ ಆಗಲ್ಲ. ಮೇಲ್ಗಡೆ ಎಲ್ಲ ಹಸಿ ತರಾನೇ ಇರುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ನಾನು, ಚೆನ್ನಾಗಿ ಮೇಲೆ ಆಯಿಲ್ ತೇಲ್ ಬರಲಿ ಅಂತ. ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಮೇಲ್ಗಡೆ ಆಯಿಲ್ ತೇಲ್ ಬಂದಿತ್ತೆ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ. ಇದರಿಂದನೇ ನಾವ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಸ್ಪೈಸಸ್ ಅಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್, ಮಟನ್ ಮಸಾಲ ಒಂದ್ ಸ್ವಲ್ಪ ಇತ್ತು, ಅದು ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ಚಿಕನ್ ಮಸಾಲ ಇದ್ದು ಕೂಡ ನೀವು ಹಾಕೊಬಹುದು. ಏನು ಅವೆರಡೂ ಇಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಹಾಕಿದ್ರು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇದನ್ನು ಕೂಡ ಹಾಕಿ 1-2 ನಿಮಿಷ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಯಿಲ್ ಒಂದ್ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಧನಿಯಾದು, ಅದೆಲ್ಲ ಫ್ಲೇವರ್ ಹೋದ್ಮೇಲೆ ಒಂದ್ ಸ್ವಲ್ಪ ಜಾರ್ ತೊಳ್ದಿರುವಂತ ನೀರ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರ್ ಜಾಸ್ತಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಶ್ರೂಮ್ ಮಾಡ್ಲಿ ಪನ್ನೀರ್ ಮಾಡ್ಲಿ ನೀರ್ನ ಜಾಸ್ತಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಶ್ರೂಮ್ ಅಲ್ಲಿ ನೀರ್ ಬಿಟ್ಕೊಳ್ಳುತ್ತೆ. ಇದು ನಮ್ಗೆ ಜಾಸ್ತಿ ಏನು ಬೇಯೋ ಅವಶ್ಯಕತೆ ಇಲ್ಲ ಪನ್ನೀರು, ಅದರಿಂದ ನೀರ್ ಜಾಸ್ತಿ ಕ್ವಾಂಟಿಟಿ ಬೇಕಿಲ್ಲ. ಸೊ ಅದನ್ನ ನೀರು ಎಷ್ಟು ಬೇಕೋ ಅಷ್ಟು ಜಾರ್ ತೊಳೆದಿರುವಂತ ನೀರು ಹಾಕೊಂಡ್ರು ಸಾಕು. ಅದೇನ್ ಬೇಯೋದಕ್ಕೆ ಜಾಸ್ತಿ ಟೈಮ್ ಏನ್ ತಗೊಳ್ಳೋದ್ರಿಂದ ನೀರು ಕೂಡ ಏನು ಜಾಸ್ತಿ ಬೇಕಾಗಿಲ್ಲ. ಸೊ ನೋಡ್ತಿರ್ಬೋದು ಆಯಿಲ್ ಮೇಲ್ ತೆಲ್ ಬಂದಿದೆ, ಸ್ವಲ್ಪ ತಿಕ್ಕಾಗಿ ಆಗ್ತಾ ಇದೆ. ಪನ್ನೀರ್ನ ನೀವು ಫಸ್ಟೇ ಕೂಡ ಸೇರಿಸ್ಕೊಳ್ಬಹುದು, ನೋ ಪ್ರಾಬ್ಲಮ್. ಸೊ ಪನ್ನೀರ್ ಏನ್ ಮೆತ್ತಗಾಗ್ಬಿಟ್ಟು ಇದಾಗಲ್ಲ, ಯಾಕಂದ್ರೆ ನಾವು ಫ್ರೈ ಮಾಡಿರೋದ್ರಿಂದ ಅದು ಸ್ಟಿಫ್ ಆಗಿರುತ್ತೆ ಪನ್ನೀರು. ನಾನಿವತ್ತು ತುಂಬಾ ದಪ್ಪಗೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಕಟ್ ಮಾಡ್ತಾರಲ್ಲ ಆ ತರ ಮಾಡಿದೀನಿ. ಇದು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಬಹುದು, ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಬಹುದು. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನಾಗಿ ಪನ್ನೀರ್ನ ನೀವು ಯಾವ ತರ ಕ್ಯೂಬ್ಸ್ ತರ ಕೂಡ ಕಟ್ ಮಾಡ್ಕೊಬಹುದು. ವೆರೈಟಿ ನಾನು ಕ್ಯೂಬ್ಸ್ ತರ ಕಟ್ ಮಾಡಿದೀನಿ. ಟ್ರಯಾಂಗಲ್ ಶೇಪಲ್ಲಿ, ಡೈಮಂಡ್ ಶೇಪಲ್ಲಿ ಆ ತರನ ಕೂಡ ಕಟ್ ಮಾಡ್ಕೊಬಹುದು. ಪನ್ನೀರ್ ಹಾಕಿದ್ಮೇಲೆ ಎಲ್ಲಾನು ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ಶುಗರ್ ಹಾಕೋಬೇಕು. ಕೆಲವೊಂದ್ಸತಿ ಶುಗರ್ ಹಾಕೋಬೇಕು, ಇಲ್ಲಿ ಕೆಲವೊಂದ್ಸತಿ ಬೆಲ್ಲ ಹಾಕೋಬೇಕು. ನಾನು ಇದರಲ್ಲಿ ಶುಗರ್ನ ಆಡ್ ಮಾಡಿದೀನಿ. ಘಮ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಸಿಂಪಲ್ ಆಗಿ ಮಾಡುವಂತ ಪನ್ನೀರ್ ಗ್ರೇವಿ. ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಿ. ಸೇಮ್ ಇದರಲ್ಲಿ ಪನ್ನೀರ್ ಜೊತೆಗೆ ಮಶ್ರೂಮ್ ಕೂಡ ಹಾಕೊಂಡು ನಾವು ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ತುಂಬಾನೇ ಚೆನ್ನಾಗಿರುತ್ತೆ.
ಸೊ ಇದಾದ್ಮೇಲೆ ನೋಡ್ತಿರ್ಬೋದು ಆಯಿಲ್ ತೇಲ್ ಬಂದ್ಮೇಲೆ ಕನ್ಸಿಸ್ಟೆನ್ಸಿ ಇದು ತಣ್ಣಗಾದ್ಮೇಲೆ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ವಾ, ಆದ್ರಿಂದ ನಾನು ಸ್ವಲ್ಪ ವಾಟರಿ ತರ ಇರ್ಬೇಕಾದ್ರೇನೆ ಆಫ್ ಮಾಡ್ಬಿಡ್ತೀನಿ. ಮೇನ್ ಇದಕ್ಕೆ ಕಸೂರಿ ಮೇಥಿನ ಸೇರಿಸ್ಕೋಬೇಕು, ತುಂಬಾನೇ ಫ್ಲೇವರ್ಫುಲ್ ಆಗಿ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಿಗಿಂತ ತುಂಬಾ ಜನ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಚಿ ಹಾಕೊಂಡ್ಬಿಡ್ತಾರೆ. ಸೊ ಅದು ಬಿಸಿ ಬಿಸಿ ತಿನ್ಬೇಕಾದ್ರೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಲೇಟ್ ಆಗಿ ತಿಂತೀವಿ ಅಂದಾಗ ಈ ಕಸೂರಿ ಮೇಥಿ ಫ್ಲೇವರ್ ಏನಿದೆಯಲ್ಲ ಅದ್ರಲ್ಲಿ ಬಂದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಕಸೂರಿ ಮೇಥಿ ಅಷ್ಟೇ ಅಂದ್ರೆ ಮೆಂತ್ಯ ಸೊಪ್ಪು ಅಂತಂದ್ರೇನೆ ಹಾಗೆ ಎಷ್ಟು ಬೋನ್ಸ್ಗೆಲ್ಲ ತುಂಬಾನೇ ಒಳ್ಳೆಯದು. ಹಾಗೆ ನಾವು ಎಗ್ ಬಿರಿಯಾನಿ ಮಾಡ್ಬೇಕಾದ್ರೆ ಮತ್ತೆ ನಾವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲದೂ ಕೂಡ ಸೇರಿಸ್ಕೋಬಹುದು. ಅದೊಂಥರ ನಾನ್ ವೆಜ್ ಎರಡಕ್ಕೂ ಕೂಡ ಸೂಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ನಮ್ಮ ಪನ್ನೀರ್ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಸೂಪರ್ ಆಗಿರುವಂತ ವಚ್ಚು ಬ್ರೇಕ್ಫಾಸ್ಟ್ ಇದು. ನಂಗೆ ತುಂಬಾನೇ ಇಷ್ಟ ಆಯ್ತು. ನಾನು ಈವ್ನಿಂಗ್ ತಿಂದಿದ್ದೆ, ಇದನ್ನ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟೊಂದು ಸಿಂಪಲ್ ಆಗಿ ಒಂದು 10 to 15 minutes ಅಲ್ಲಿ ನಿಮ್ಗೆ ರೆಡಿ ಆಗ್ಬಿಡುತ್ತೆ. ಈರುಳ್ಳಿ ಮತ್ತೆ ಟೊಮೆಟೊ ಪೇಸ್ಟ್ ಅಷ್ಟೇ ಮಾಡ್ಕೋಬೇಕಾಗಿರೋದು. ಸೊ ಈಸಿಯಾಗಿ ಆಗುತ್ತೆ, ಡೆಫಿನೆಟ್ ಆಗಿ ಟ್ರೈ ಮಾಡಿ. ನಾನು ಸಿಂಪಲ್ ಗೀ ರೈಸ್ ನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ಸಿಂಪಲ್ ಆಗಿರುತ್ತೆ. ನಾನು ಬಾಸ್ಮತಿ ರೈಸಲ್ಲಿ ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೈಸ್ ನಿಮ್ ಡೈಲಿ ಏನು ಯೂಸ್ ಮಾಡ್ತಿರಲ್ಲ ಆ ರೈಸಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ಸ್ವಲ್ಪ ಶಾಜೀರಾ, ಸ್ವಲ್ಪ ಕಲ್ಲುವು, ಸ್ವಲ್ಪ ಪಲಾವ್ ಎಲೆ ಎಲ್ಲಾನು ಕೂಡ ನೀವು ಸೇರಿಸ್ಕೊಬಹುದು. ಬಟ್ ನಾನು ಪಲಾವ್ ಎಲೆ ಅಷ್ಟು ಎಕ್ಸ್ಟ್ರಾ ಫ್ಲೇವರ್ ಅನ್ಸುತ್ತೆ, ಅದಕ್ಕೆ ನಾನು ಸೇರಿಸಿಲ್ಲ. ನೆಕ್ಸ್ಟ್ ಇಲ್ಲಿ ಹಸಿಮೆಣಸಿನ್ಕಾಯಿ ಒಂದು 4 ಹಾಕೊಂಡಿದ್ದೀನಿ, 2ನ್ನ 4 ಪೀಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಟೊಮೊಟೊ ಕೂಡ ಸೇರಿಸಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲಾನು ಕೂಡ ಸೇರಿಸಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೂ ಈ ರೈಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಸೊ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ಅಷ್ಟರಲ್ಲಿ ವಚ್ಚು ಬೆಲ್ಲೊಡಿತಾ ಇದ್ಲು. ಸೊ ಏನು ಅಂದ್ರೆ ಇವತ್ತು NCC ಕೂಡ ಇತ್ತು. ಸೊ NCC ಸ್ವಲ್ಪ ಪ್ರೋಗ್ರಾಮ್ ಏನೋ ಮಾಡ್ತಿದ್ರು, ಅದೇ ಕ್ಲೀನ್ ಮಾಡೋದಿರುತ್ತಲ್ಲ ಅದಕ್ಕೂ ಕೂಡ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾನು. ಸೊ ನಡ್ಕೊಂಡ್ ಬಂದ್ಮೇಲೆ ಇವಾಗ ರೆಡಿ ಆಗ್ತಿದ್ದಾಳೆ. ಇದು ಬಂದ್ಬಿಟ್ಟು 8:30 ಇತ್ತು. ಸ್ಪೋರ್ಟ್ಸ್ ಬಿಡೋದು ಬಂದ್ಬಿಟ್ಟು 8 o'clockಗೆ, ಅಲ್ಲಿ ಬರೋದು ಒಂದು 5 to 10 minutes. ಸೊ ನೋಡ್ತಿರ್ಬೋದು ವಚ್ಚು ಲಾಸ್ಟ್ ಟೈಮ್ ಕೂಡ ತೋರಿಸಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಈ ತರ ಇದ್ರಲ್ಲಿ. ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಫಸ್ಟ್ ಜಡೆ ಹಾಕೋದು ನನಗೆ ಸ್ವಲ್ಪ ಲೇಟ್ ಆಗುತ್ತೆ. ಹೆಣ್ಣನ್ನ ಯಾವುದೇ ರೀತಿ ಹೆಣ್ಮಕ್ಳೇ ಕೀಳಾಗಿ ನೋಡ್ತಾರೆ ಅಂತ ಅನ್ನೋದು ತುಂಬಾನೇ ನಿಜ. ಎಷ್ಟು ನ್ಯೂಸ್ ಅಲ್ಲಿ ನೋಡ್ತಿರ್ತೀವಲ್ಲ, ಹೆಣ್ಣಾಗಿದೆ, ಮಗು ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮಗುನ ಮೋರಿಗೆ ಬಿಸಾಕಿದ್ದಾರೆ, ಅವೆಲ್ಲ ಕೇಳಿದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನಾವು ಒಂದು ಹೆಣ್ಣೆ, ನಾವು ಯಾಕೆ ಹೆಣ್ಣಿನ ಬೇಡ 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 ಅಂತ ಹೇಳ್ತೀವಿ ಅಂತ. ಆಮೇಲೆ ಏನು ಗೊತ್ತಿಲ್ಲ ಅವ್ರಿಗೆ ಏನು ಅನ್ಸುತ್ತೆ ಅವ್ರ ಮನ್ಸಲ್ಲಿ. ಈಗ ಹೆಣ್ಣಿದ್ರೆ ಈ ತರ ಕಷ್ಟ, ಕಂಡಿದ್ರೆ ಆತರ ನಮ್ಗೆ ಸುಖ ಸಿಗುತ್ತೆ ಅಂತ ಅವ್ರು ಹೆಂಗ್ ಮಾಡ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ಕೂಡ ಎಲ್ಲಾನು ಮಾಡ್ಕೊಟ್ರೇನೆ ಗಂಡ್ಮಗು, ಇವ್ರಿಗೂ ಕೂಡ ಅಷ್ಟೇ ಎಲ್ಲವೂ ಮಾಡ್ಕೊಟ್ರೇನೆ ಇಬ್ರು ಕೂಡ ಮಕ್ಳೇ. ಇಬ್ರು ಇಲ್ಲ ಆದ್ರೆ ಸೃಷ್ಟಿನೇ ಇಲ್ಲ ಅನ್ನೋದು ನನ್ನ ಭಾವನೆ. ಸೊ ಏನಂತೀರ ನೀವೇ ಕಮೆಂಟ್ ಮಾಡ್ಬೇಕು. ಗೊತ್ತಿಲ್ಲ, ತುಂಬಾ ನ್ಯೂಸ್ಗಳು ನೋಡಿ ಒಂಥರ ಬೇಜಾರಾಗುತ್ತೆ. ಈ ತರ ಲೈಫಲ್ಲಿ ಯಾಕೆ ಬರೀ ಹೆಣ್ಣು ಬೇಡ ಅನ್ನೋ ಜೀವನದಲ್ಲೇ ಇದಾರೆ ಇನ್ನು ಜನ ಅಂತ ಅನ್ಬಿಟ್ಟು. ಸೊ ಓಕೆ, ಫೈನಲಿ ಇವತ್ತಿನ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಬಂದೆ. ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಇನ್ನ 8 o'clock ಆಗಿತ್ತಲ್ಲ, ಇನ್ನ ನಾನು ಮಾಡ್ತಾನೆ ಇದ್ದೀನಿ. ಪನ್ನೀರ್ ಮಾತ್ರ ಮಾಡಿದೆ, ಇನ್ನು ವಚ್ಚು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಗೀ ರೈಸ್ನ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಚಪಾತಿಗೆಲ್ಲ ಕಲಸಿಟ್ಟಿದ್ದೆ, ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಸೊ ಅಷ್ಟ್ರಲ್ಲಿ ಬಂದ್ಲಲ್ಲ, ಇನ್ನೇನು ರೆಡಿ ಆಗಿ ಡ್ರಾಪ್ ಮಾಡಿ ಬಂದ್ಮೇಲೆ ಮತ್ತೇನ ಕುಕಿಂಗ್ ಸ್ಟಾರ್ಟ್ ಮಾಡಿದೀನಿ. ನೀರು ಹಾಕೊಂಡಿದೀನಿ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಅಂದ್ರೆ ಸಿಂಪಲ್, ನ್ಯಾಚುರಲ್ ಕಲರ್ ನೋಡಿ. ಟೊಮೊಟೊ ಚೆನ್ನಾಗಿ ಹಣ್ಣಾಗಿರ್ಬೇಕು. ಟೊಮೊಟೊ ಬಾತ್ಕೋ ಅಷ್ಟೇ, ಕಲರ್ಫುಲ್ ಆಗಿ ಬರ್ಬೇಕು ಅಂತಂದ್ರೆ ಹಣ್ಣಾಗಿರ್ಬೇಕು, ಚೆನ್ನಾಗಿ ರೆಡ್ ಕಲರ್ ಅಲ್ಲಿ ಬಂದಿರ್ಬೇಕು ಟೊಮೊಟೊ. ಅದು ನನಗೆ ನಾಟಿ ಟೊಮೊಟೊಗಿಂತ ಆಪಲ್ ಟೊಮೊಟೊ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಇಷ್ಟ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾನು ಸೇರಿಸಿ ಹಸಿ ಸ್ಮೆಲ್ ಹೋಗೋರ್ಗೆ ಬೇಯಿಸ್ಕೊಂಡು ಅಕ್ಕಿ ಹಾಕ್ಬಿಟ್ಟು ಉಪ್ಪು ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಒಂದೇ ಒಂದು ವಿಸಿಲ್ ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ತುಂಬಾನೇ ಚೆನ್ನಾಗಿ ಬಂದಿತ್ತು ಇವತ್ತು ಬಾಸ್ಮತಿ ರೈಸು. ಅಂದ್ರೆ ತುಂಬಾ ಮುದ್ದೆ ಆಗ್ಲೇ ಇಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಏನು ಅಂತಂದ್ರೆ ಇವತ್ತು ನಾನು ನೆನೆಸಿಲ್ಲ, ಇಮಿಡಿಯೇಟ್ ಆಗಿ ಹಾಗೆ ಇಟ್ಬಿಟ್ಟೆ, ವಾಶ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಹಂಗೆ ಕುಕ್ಕರ್ಗೆ ಹಾಕ್ಬಿಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು. ರೈಸ್ ಕೂಡ ತುಂಬಾ ಫ್ಲೇವರ್ಫುಲ್ ಆಗಿ ಚೆನ್ನಾಗಿತ್ತು. ನಿಮ್ಗೆ ಇದು ಬೇಕು ಅಂದ್ರೆ ಸ್ವಲ್ಪ ಟೊಮೊಟೊನು ಕೂಡ ಸ್ಕಿಪ್ ಮಾಡ್ಬೋದು, ಆನಿಯನ್ ಒಂದೇ ಹಾಕೋಬಹುದು. ಬರೀ ಏನು ಬೇಡ ಅಂತಂದ್ರೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಅಷ್ಟನ್ನ ಸೇರಿಸ್ಬಿಟ್ಟು ರೈಸ್ ಹಾಕ್ಬಿಟ್ರೆ ಕೂಡ ಒಂಥರ ಫ್ಲೇವರ್ ಆಗಿರುವಂತ ರೈಸ್ ರೆಡಿ ಆಗುತ್ತೆ. ನೋಡ್ಬೋದು ತುಂಬಾನೇ ಚೆನ್ನಾಗಿ ರೆಡಿ ಆಯ್ತು. ಚೆನ್ನಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಹೆವಿ ಬ್ರೇಕ್ಫಾಸ್ಟ್, ಬಟ್ 10:30 ಆಯ್ತು ವಚ್ಚು ಬರೋಷ್ಟರಲ್ಲಿ. ಸೊ ಅದರಿಂದ ಇಟ್ಸ್ ಓಕೆ, ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೆವಿಯಾಗಿ ಬ್ರೇಕ್ಫಾಸ್ಟ್ ಮಾಡಿದ್ಲು. ನಾನು ಇವತ್ತು ಅಷ್ಟೇ ಅಲ್ವಾ,
ಸೊ ಫೈನಲಿ ಇವೆರಡು ರೆಸಿಪಿನ ಸಿಂಪಲ್ ಆಗಿ ಶೇರ್ ಮಾಡಿದ್ದೀನಿ, ಡೆಫಿನೆಟ್ ಆಗಿ ಟ್ರೈ ಮಾಡಿ. ವಚ್ಚು ಬಂದ್ಮೇಲೆ ನಾನು ಇವಾಗ ಚಪಾತಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಇಟ್ಟು 2 days ಮುಂಚೆ ನಾನು ಚಪಾತಿ ಕಲಸಿಟ್ಟಿದ್ದೆ, ಮರ್ತೋಗಿದೆ, ಅದಿತ್ತು ಫ್ರಿಜ್ ಅಲ್ಲಿ. ಸೊ ಇದನ್ನೇ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಇದನ್ನೇ ಮಾಡಿ 2 ಚಪಾತಿ ಜೊತೆಗೆ ನಾವು ಪನ್ನೀರ್ ಕರಿನ ಮಾಡಿ ಕೊಟ್ಟೆ ವಚ್ಚುಗೆ. ಸೊ ಫೈನಲಿ ನೋಡ್ತಿರ್ಬೋದು, ನಿಮ್ಗೂ ಕೂಡ ಬಾಯಲ್ಲಿ ನೀರು ಬರ್ತಿದೆ ಅನ್ಕೊಳ್ತೀನಿ. ಬಂದಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಈ 2 ರೆಸಿಪಿನ ಇಷ್ಟು ಸಿಂಪಲ್ ಮೆಥಡ್ ಅಲ್ಲಿ ಒಂದ್ಸತಿ ಟ್ರೈ ಮಾಡಿ, ಹೇಗ್ ಬರುತ್ತೆ ಅಂತ ನನಗೂ ಕೂಡ ಶೇರ್ ಮಾಡಿ. ತುಂಬಾನೇ ಖುಷಿ ಆಗುತ್ತೆ ನನಗೂ ಕೂಡ. ಸೊ ಇವತ್ತಿನ ಡೇ ಅಂತೂ ತುಂಬಾನೇ ಬ್ಯುಸಿ ಆಗಿತ್ತು, ಬ್ಯುಸಿಯಾಗಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಕೂಡ ತುಂಬಾನೇ ಕೆಲಸ ಇತ್ತು. ಏನು ಮಾಡಕ್ಕಾಗಲ್ಲ, ಬ್ಯುಸಿ ಆಗಿದ್ರೇನೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ನನಗೆ ಯೂಟ್ಯೂಬ್ ಅಲ್ಲೂ ಅಷ್ಟೇ, ದುಡ್ಡು ಬರುತ್ತೋ ಬಿಡುತ್ತೋ ನಾನಂತೂ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಬೆಂಬಲ ಒಂದಲ್ಲ ಒಂದ್ ದಿವಸ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಓಕೆ ಗೈಸ್, ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.